ಒಮ್ಮೆ ಏನಾಗುತ್ತಂದರೆ ಈ ಬಾಲಕನನ್ನು ನೋಡೋದಕ್ಕೆ ವಯಸ್ಸಾದ ವೃದ್ಧ ದಂಪತಿಗಳು ಬರ್ತಾರೆ. ಅವರು ಇವನೊಂದಿಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಹೀಗೆ ಅವರು ಒಂದು ದೇವಾಲಯ ಸುತ್ತ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ತುಂಬ ದುಃಖದಲ್ಲಿ ಇರುವುದನ್ನು ನೋಡಿದಂತಹ ಆ ಬಾಲಕ ಇವ್ರ ಹತ್ರ ಕೇಳ್ತಾನೆ, ಯಾಕೆ ಇಷ್ಟೊಂದು ನೀವು ಬೇಸರದಲ್ಲಿದ್ದೀರಾ, ಏನಾಯಿತು ಅಂತ. ಆಗ ಈ ವೃದ್ಧ ದಂಪತಿಗಳು ಬಾಲಕನ ಹತ್ರ ಹೇಳ್ತಾರೆ, ನಮಗೆ ಮಗು ಇಲ್ಲ ಅನ್ನೋದು ಒಂದು ಚಿಂತೆ ಇದೆ ಅಂತ. ಆಗ ಈ ಬಾಲಕ ಏನು ಮಾಡ್ತಾನಂದರೆ ವಿಷ್ಣುವನ್ನು ಮನಸ್ಸಿನಲ್ಲಿ ಇಟ್ಕೊಂಡು 2 ಪಾಶುರಗಳನ್ನು ರಚಿಸ್ತಾನೆ. ಅದನ್ನು ಅವನು ಹೇಳಿದಾಗ ಈ ವೃದ್ಧ ದಂಪತಿಗಳು ಯಾರಿದ್ದರೂ ಅವರು ತಮ್ಮ ಯೌವನಕ್ಕೆ ತಿರುಗ್ತಾರೆ. ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಆ ಬಾಲಕನಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಈ ಕಲಿಯುಗದಲ್ಲಿ ಈ ರೀತಿ ತಮಗೆ ಸಹಾಯ ಮಾಡಿದವರಿಗೆ ಧನ್ಯವಾದವನ್ನು ಹೇಳೋರು ಇದ್ದಾರೆ ಅಂತ ಅವನು ತುಂಬ ಸಂತೋಷಗೊಂಡು ವಿಷ್ಣುವಿನ ಬಗ್ಗೆ ಇನ್ನೊಂದು ಪಾಶುರವನ್ನು ಅವನು ರಚಿಸ್ತಾನೆ. ಅದನ್ನು ಈ ದಂಪತಿಗಳಿಗೆ ಓದೋದಕ್ಕೆ ಹೇಳ್ತಾನೆ. ಅವರು ಓದ್ತಾರೆ. ಆಮೇಲೆ ಅವರಿಗೆ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ಕನಿಕಣ್ಣನ್ ಅಂತ ಹೆಸರಿಡ್ತಾರೆ. ಈ ಕನಿಕಣ್ಣನ್ನೇ ಮುಂದೆ ಬೆಳೆದು ಈ ಸುಂದರವಾದ ಬಾಲಕನಾಗಿರುವಂತಹ ತಿರುಮಲೈಸೈ ಆಳ್ವಾರವರು ಅವರ ಶಿಷ್ಯನಾಗ್ತಾನೆ. ಹಲವು ಸಮಯದ ನಂತರ ಈ ದಂಪತಿಗಳು ತೀರಿ ಹೋಗ್ತಾರೆ. ಕನಿಕಣ್ಣನ್ ನಮ್ಮ ತಿರುಮಲೈಸೈ ಆಳ್ವಾರವರ ಶಿಷ್ಯನಾಗಿದ್ದುಕೊಂಡು ಜೀವನ ನಡೆಸ್ತಾ ಇದ್ದಾನೆ. ಈ ಬಾಲಕ ತಿರುಮಲೈಸೈ ಆಳ್ವಾರ್ ಹಾಗೂ ಈ ಕನಿಕಣ್ಣನ್ ಇವರ ಒಂದು ಖ್ಯಾತಿ ಆ ಊರಿನಲ್ಲಿ ಹಬ್ಬುತ್ತೆ. ಈ ವಿಷಯ ಅಲ್ಲಿದ್ದಂತಹ ಚೋಳ ರಾಜ ಅವನ ಕಿವಿಗೆ ಬೀಳುತ್ತೆ. ಅವನು ಏನು ಮಾಡ್ತಾನಂದರೆ, ಅವನು ಶೈವ ಸಂಪ್ರದಾಯದವನು, ತೀವ್ರವಾದ ಶಿವನ ಭಕ್ತ. ಅವನೇನು ಮಾಡ್ತಾನಂದರೆ ಈ ಇಬ್ಬರು ಬಾಲಕರು ಯಾರಿದ್ದಾರೆ ಅವರಿಬ್ಬರಿಗೂ ಹೇಳಿ ಕಳಿಸ್ತಾನೆ. ಏನು ಅಂದರೆ, ನೀವು ವೈಷ್ಣವ ಮತವನ್ನು ಬಿಟ್ಟು ನಮ್ಮ ಶೈವ ಪಂಥವನ್ನು ಸೇರಬೇಕು ಅಂತ ಹೇಳಿ ಕಳಿಸ್ತಾನೆ. ಆಗ ಅವರು ಈ ಬಾಲಕರು ಅದಕ್ಕೆ ಒಪ್ಪೋದಿಲ್ಲ. ಆಗ ರಾಜನಿಂದ ಅವರ ಜೀವಕ್ಕೆ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅವ್ರೇನು ಮಾಡ್ತಾರೆ, ಆ ಊರನ್ನ ಬಿಟ್ಟು ಹೊರಟೋಗ್ತಾರೆ. ಅವರು ತಮಿಳುನಾಡಿನಲ್ಲಿರುವಂತಹ ವಿಷ್ಣುವಿನ ಎಲ್ಲ ದೇವಾಲಯಗಳಲ್ಲಿ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಅವರು ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥನ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ಒಂದು ಪವಾಡ ನಡೆಯುತ್ತೆ. ಏನಾಗುತ್ತಂದರೆ, ಇವರು ಆ ದೇವಾಲಯಕ್ಕೆ ಬಂದಾಗ ಅಲ್ಲಿದ್ದಂತಹ ಶ್ರೀ ರಂಗನಾಥನ ಪ್ರತ್ಯಕ್ಷನಾಗಿ ಇವ್ರಿಗೆ ಹೇಳ್ತಾನೆ, ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಇದ್ಬಿಡಿ ಅಂತ. ಆಗ ಈ ಬಾಲಕರು ಏನು ಹೇಳ್ತಾರಂದರೆ, ರಾಜನ